ಉಪ್ಪಿನಂಗಡಿ ಈ ಹೆಸರು ಕೇಳಿದ್ರೆ ಇಲ್ಲಿ ಉಪ್ಪಿನ ಅಂಗಡಿ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡೋದು ಸಾಮಾನ್ಯ. ಪ್ರತಿಯೊಂದು ಊರಿನ ಹೆಸರಿನಲ್ಲೂ ಒಂದು ಇಂಟ್ರೆಸ್ಟಿಂಗ್ ಕತೆ ಇರುವಂತೆ ಉಪ್ಪಿನಂಗಡಿಯ ಹೆಸರಿಗೂ ಒಂದು ಕಥೆ ಇದೆ. ಒಂದು ಕಾಲದಲ್ಲಿ ತಾಲೂಕು ಕೇಂದ್ರವಾಗಿ ಜಿಲ್ಲೆಯ ಸೆಂಟ್ರಲ್ ಮಾರ್ಕೆಟ್ ಕೂಡ ಆಗಿದ್ದ ಊರಿದು. ಆದರೆ ಉಪ್ಪಿನಂಗಡಿ ಅನ್ನೋ ಹೆಸರು ಬರಲು ಕಾರಣ ಏನು ಅನ್ನೋ ಕಥೆ ಇಲ್ಲಿದೆ. ಬ್ರಿಟಿಷರ ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರ, ಸಂಪರ್ಕಕ್ಕೆ ಅಡ್ಡಿಯಾಗಿದ್ದ ನೇತ್ರಾವತಿ ಕುಮಾರಧಾರ, ದೋಣಿ ಮೂಲಕ ನಡೀತಾ ಇತ್ತು ವ್ಯಾಪಾರ ವ್ಯವಹಾರ. ಉಪ್ಪಿನಂಗಡಿಯ ಕುಮಾರಧಾರ ನದಿಗೆ ಇರುವ ಈ ಸೇತುವೆ ಉಪ್ಪಿನಂಗಡಿಯ ಇತಿಹಾಸಕ್ಕೆ ಪ್ರಮುಖ ಸಾಕ್ಷಿ. ಯಾಕಂದ್ರೆ ಈ ಸೇತುವೆ ನಿರ್ಮಾಣಕ್ಕೂ ಮೊದಲು ಮಂಗಳೂರು ಭಾಗದ ಜನರು ಉಪ್ಪಿನಂಗಡಿ ಜೊತೆ ಸಂಪರ್ಕ ಪಡೆಯಲು ದೋಣಿಯನ್ನೇ ಅವಲಂಬಿಸಬೇಕಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಈ ಸೇತುವೆಯಿಂದ ಇಂದು ಬೆಂಗಳೂರು ಹಾಗೂ ಮಂಗಳೂರು ಬೆಸೆದುಕೊಂಡಿದೆ. ಆದ್ರೆ ಅದಕ್ಕೂ ಮೊದಲು ಇಲ್ಲಿ ವ್ಯವಹಾರ ನಡೀತಾ ಇದ್ದಿದ್ದು ದೋಣಿಯ ಮೂಲಕವಾಗಿತ್ತು. ಘಟ್ಟದ ಮೇಲಿನ ಜನರಿಗೆ ಬೇಕಾದ ಉಪ್ಪು ಮಂಗಳೂರಿನಿಂದ ದೋಣಿ ದಾಟಿ ಈ ಊರಿಗೆ ಬರ್ತಾ ಇತ್ತು. ಇನ್ನು ಈ ಭಾಗದಿಂದ ಭತ್ತ ಮಂಗಳೂರು ಕಡೆಗೆ ಬರ್ತಾ ಇತ್ತು. ಬಾರ್ಟರ್ ಸಿಸ್ಟಮ್ ಪ್ರಕಾರ ನಡೀತಾ ಇದ್ದ ವ್ಯವಹಾರವಾಗಿದ್ದ ಕಾರಣ ಉಪ್ಪಿನ ಬದಲಿಗೆ ಭತ್ತ ಪಡೆಯುವ ದೊಡ್ಡ ವ್ಯವಹಾರ ಇಲ್ಲಿ ನಡೀತಾ ಇತ್ತು. ಉಪ್ಪಿನಂಗಡಿ ಅನ್ನುವಂಥದ್ದು ತಾಲೂಕು ಕೇಂದ್ರವಾಗಿತ್ತು. ನಮಗೆ ಕಾಣ್ತದೆ ಇದು ನೇತ್ರಾವತಿ ಕುಮಾರಧಾರದ ನದಿ, ಅದು ನೇತ್ರಾವತಿ ನದಿ. ಇದು ಸಂಗಮಗೊಳ್ಳುವಂಥ ತಾಣ. ಸನಿಹದಲ್ಲೇ ಒಂದು 10 ಮೀಟರ್ಗಿಂತ ಮುಂದಕ್ಕೆ 2 ನದಿಗಳು ಕೂಡ ಸಂಗಮಗೊಳ್ತಾ ಇದೆ. ಮೊದಲು ಈ ಸೇತುವೆ ಇಲ್ಲದಿದ್ದಂಥ ಕಾಲಘಟ್ಟದಲ್ಲಿ ಏನು ಮಂಗಳೂರು ಕಡೆಯಿಂದ ಬರುವಂಥ ಉಪ್ಪು ದೋಣಿಯ ಮೂಲಕ ನದಿಯಲ್ಲಿ ಬಂದು ಉಪ್ಪಿನಂಗಡಿಯಲ್ಲಿ ಸಂಗ್ರಹಣೆಗೊಳ್ತಾ ಇತ್ತು. ಘಟ್ಟದಿಂದಂಥ ಬಯಲು ಪ್ರದೇಶದಿಂದ ಬಂದಂಥ ಭತ್ತ ಏನಿದೆ ಅದು ಉಪ್ಪಿನಂಗಡಿಗೆ ಬಂದು ಉಪ್ಪು ಮತ್ತು ಭತ್ತಕ್ಕೆ ವಿನಿಮಯ ಆಗ್ತಾ ಇದ್ದಂಥ ಕಾಲಘಟ್ಟ, ದುಡ್ಡಿನ ಬಳಕೆ ಆಗದಿದ್ದಂಥ ಕಾಲಘಟ್ಟದಲ್ಲಿ. ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪ್ಪಿನಂಗಡಿ ಅನ್ನುವಂಥದ್ದು ಪ್ರಮುಖವಾದಂಥ ವ್ಯಾಪಾರ ಸ್ಥಳ. ಮತ್ತು ಬ್ರಿಟಿಷರಿಗೂ ಕೂಡ ಉಪ್ಪಿನಂಗಡಿಗೆ ಬಂದರೆ ಅವರಿಗೆ ಒಂದು ಬಂಗ್ಲೆ ಕೂಡ ಇತ್ತು. ಮತ್ತು ಇಲ್ಲಿ ಸಾಹುಕಾರ ಮನೆತನದವರ ಮನೆಯಲ್ಲಿ ಅವರಿಗೆ ವಿಶೇಷವಾದಂಥ ಆತಿಥ್ಯವೂ ಕೂಡ ನೀಡಲಾಗ್ತಾ ಇತ್ತು. ಆ ದೃಷ್ಟಿಯಿಂದ ಅವರು ಉಪ್ಪಿನಂಗಡಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸಹಜವಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣದ ಪೂರ್ವಕಾಲದಲ್ಲೇ ಕೂಡ ಇಲ್ಲಿ ಸೇತುವೆಯನ್ನು ಅನಿವಾರ್ಯವಾಗಿ ಅವರು ನಿರ್ಮಿಸಿದ್ದಾರೆ. ನೇತ್ರಾವತಿ ಹಾಗೂ ಕುಮಾರಧಾರ ಸಂಗಮ ಕ್ಷೇತ್ರವಾದ ಉಪ್ಪಿನಂಗಡಿಯ ನದಿಯ ದಂಡೆಯಲ್ಲೇ ಸಹಸ್ರಲಿಂಗೇಶ್ವರ ಕ್ಷೇತ್ರವಿದೆ. ಇಲ್ಲೇ ಇರುವ ಕಬ್ಬಿಣದ ಈ ಸೇತುವೆಯನ್ನು 1935ರಲ್ಲಿ ಬ್ರಿಟಿಷರು ನಿರ್ಮಿಸುವವರೆಗೂ ಇಲ್ಲಿ ದೋಣಿಯೇ ಆಧಾರವಾಗಿತ್ತು. ಇನ್ನು ತುಳು ಭಾಷೆಯಲ್ಲಿ ಉಪ್ಪಿನಂಗಡಿಗೆ ಉಬಾರನ್ನು ಹೆಸರಿದ್ದು ಘಟ್ಟದ ಮೇಲಿನವರು ಉಪ್ಪಿನಂಗಡಿ ಅಂತ ಕರೀತಿದ್ದರು. ತುಳುವಿನಲ್ಲಿ ಭತ್ತಕ್ಕೆ ಬಾರ್ ಅನ್ನೋ ಕಾರಣ ಉಪ್ಪು ಮತ್ತು ಬಾರ್ ಸೇರಿ ತುಳುವರು ಉಬಾರ್ ಅಂತ ಕರೆದ್ರು ಅನ್ನೋದು ಒಂದು ಕಥೆಯಾದ್ರೆ, ಇಲ್ಲಿನ ಉಪ್ಪಿನಂಗಡಿಗಳು ಹೆಚ್ಚಾಗಿದ್ದ ಕಾರಣ ಘಟ್ಟದ ಮೇಲಿನವರು ಉಪ್ಪಿನಂಗಡಿ ಅಂತ ಕರೆಯಲು ಆರಂಭಿಸಿದ್ರು ಅನ್ನೋದು ಇನ್ನೊಂದು ಕಥೆ. ಉಪ್ಪಿನಂಗಡಿಗೆ ಇನ್ನೊಂದು ಹೆಸರು ಉಬಾರ್ ಅಂತೇಳಿ. ಕನ್ನಡದಲ್ಲಿ ಉಪ್ಪಿನಂಗಡಿ ಅಂತ ಹೇಳ್ತಾರೆ, ತುಳುವಿನಲ್ಲಿ ಉಬಾರ್ ಅಂತ ಹೇಳ್ತಾರೆ. ಈ ಉಬಾರ ಅನ್ನೋ ಹೆಸರು ಯಾಕೆ ಬಂತು ಅಂತಂದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರು ಕಡೆಯಿಂದ ದೋಣಿಯಲ್ಲಿ ಉಪ್ಪು ಬರ್ತಾ ಇತ್ತು ಉಪ್ಪಿನಂಗಡಿಗೆ. ಈ ಕಡೆ ಘಟ್ಟದ ಮೇಲಿಂದ ನಮ್ಮ ಸಿಸಿಲ ಬೈರಾಪುರದಲ್ಲಿ ರಸ್ತೆ ಇತ್ತು, ರಾಷ್ಟ್ರೀಯ ಹೆದ್ದಾರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಬೈರಾಪುರ ರಸ್ತೆಯಲ್ಲಿ ಎತ್ತಿನ ಗಾಡಿಯ ಮೂಲಕ ಘಟ್ಟದ ಮೇಲಿಂದ ಭತ್ತ ಬರ್ತಾ ಇತ್ತು. ಭತ್ತಕ್ಕೆ ತುಳುವಿನಲ್ಲಿ ಬಾರ್ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಉಪ್ಪು ಮತ್ತು ಬಾರ್, ಹಾಗಾಗಿ ಅದು ಉಬಾರ್ ಅಂತೇಳಿ ಆಯ್ತು. ಘಟ್ಟದವರು ಉಪ್ಪು ಸಿಗುವ ಊರಾಗಿರೋದ ಉಪ್ಪಿನಂಗಡಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಈ ಕಡೆಯವರು ಆ ಕಡೆಯಿಂದ ಬಂದ ಭತ್ತ ಬರುವ ಸಲುವಾಗಿ ಉಬಾರ್ ಅಂತ ಹೇಳಿದ್ರು. ಈ ರೀತಿಯಾಗಿ ಉಪ್ಪಿನಂಗಡಿಗೆ ಇನ್ನೊಂದು ಹೆಸರು ಉಬಾರ್ ಅಂತ ಬಂದದ್ದು. ಉಪ್ಪಿನಂಗಡಿ ತಾಲೂಕು ಕೇಂದ್ರ ಆಗಿತ್ತು ಹಿಂದೆ. ಬಹಳಷ್ಟು 1902ರ ತನಕ ಉಪ್ಪಿನಂಗಡಿ ಪೂರ್ಣ ಪ್ರಮಾಣದ ಒಂದು ರೀತಿಯಲ್ಲಿ ಒಂದು ತಾಲೂಕು ಕೇಂದ್ರ ಆಗಿತ್ತು. ಎಲ್ಲ ಊರುಗಳ ಹಿಂದೆಯೂ ಇಂತಹದೇ ಒಂದು ಕಥೆಗಳು ಇದೆಯಾದ್ರೂ ಉಪ್ಪಿನಂಗಡಿ ವಿಚಾರದಲ್ಲಿ ಐತಿಹಾಸಿಕ ದಾಖಲೆಗಳು ಸಿಗ್ತವೆ. ಅಷ್ಟೇ ಅಲ್ಲದೆ ಶಿರಾಡಿ ಹಾಗೂ ಚಾರ್ಮಾಡಿ ಘಾಟ್ ರಸ್ತೆಗೂ ಮೊದಲ ಶಿಶಿಲ ಬೈರಾಪುರದಲ್ಲಿ ಎತ್ತಿನ ಗಾಡಿಗಳ ರಸ್ತೆ ಇತ್ತು ಅನ್ನೋ ಕುರುಹುಗಳು ಕೂಡ ಇದೆ. ಅದೇನೇ ಇದ್ರೂ ಉಪ್ಪಿನ ಹಾಗೂ ಭತ್ತದ ವ್ಯವಹಾರದ ಮೂಲಕ ಉಪ್ಪಿನಂಗಡಿ ಆಯ್ತು ಅನ್ನೋದು ಈ ಊರಿನ ಕಥೆ.
ಶರತ್ ಪುತ್ತೂರು, ನಮ್ಮ ಕುಳ್ಳ ನ್ಯೂಸ್ ಪುತ್ತೂರು.